ಕವೆ ಮೂರು, ಒಂದು ಬಿದಿರಿಂಗೆ ಕವೆ ಮೂರು. ಆ ಕವೆಯ ಒಳಗೆ ಲಕ್ಕಾಸಿದಿರು, ಆ ಕವೆಯ ಒಳಗೆ ಲಕ್ಕಾಸಿದಿರು. ಒಂದು ಬಿದಿರಿಂಗೆ ಕವೆ ಮೂರು, ಒಂದು ಬಿದಿರಿಂಗೆ ಕವೆ ಮೂರು. ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ, ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ. ಸೀಳಿದ ಬಿದಿರ ಹೊರೆ ಹೊರೆಯಲ್ಲಿ ನೈದೆ, ತೊಟ್ಟಿಲ ಸಂದ ಕಾಣದಂತೆ, ತೊಟ್ಟಿಲ ಸಂದ ಕಾಣದಂತೆ. ಒಂದು ಬಿದಿರಿಂಗೆ ಕವೆ ಮೂರು, ಆ ಕವೆಯೊಳಗೆ ಲಕ್ಕಾಸಿದಿರು. ಒಂದು ಬಿದಿರಿಂಗೆ ಕವೆ ಮೂರು, ಒಂದು ಬಿದಿರಿಂಗೆ ಕವೆ ಮೂರು. ನಾಲ್ಕು ಕಾಲನಿಕ್ಕಿ ಅಂದ ಅಂದವಾದ ತೊಟ್ಟಿಲ ದಂಡೆಯ ನಿಕ್ಕಿ, ನಾಲ್ಕು ಕಾಲನಿಕ್ಕಿ ಅಂದ ಅಂದವಾದ ತೊಟ್ಟಿಲ ದಂಡೆಯ ನಿಕ್ಕಿ. ಕಟ್ಟುವುದಕ್ಕೆ ಶ್ರುತ ದೃಷ್ಟವೆಂಬೆರಡು ದಾರದಲ್ಲಿ ತೊಟ್ಟಿಲ ಕಟ್ಟಿ, ಗವರೇಶ್ವರ ಲಿಂಗಕ್ಕೆ ಹುಟ್ಟುಗೆಟ್ಟು ಹೋಗೋ ಎಂದು ಜೋಗುಳವಾಡಿದೆ. ಗವರೇಶ್ವರ ಲಿಂಗಕ್ಕೆ ಹುಟ್ಟುಗೆಟ್ಟು ಹೋಗೋ ಎಂದು ಜೋಗುಳವಾಡಿದೆ. ಒಂದು ಬಿದಿರಿಂಗೆ ಕವೆ ಮೂರು, ಒಂದು ಬಿದಿರಿಂಗೆ ಕವೆ ಮೂರು. ಆ ಕವೆಯ ಒಳಗೆ ಲಕ್ಕಾಸಿದಿರು, ಆ ಕವೆಯ ಒಳಗೆ ಲಕ್ಕಾಸಿದಿರು. ಒಂದು ಬಿದಿರಿಂಗೆ ಕವೆ ಮೂರು, ಒಂದು ಬಿದಿರಿಂಗೆ ಕವೆ ಮೂರು, ಒಂದು ಬಿದಿರಿಂಗೆ ಕವೆ ಮೂರು. ಮೇದಾರ ಕೇತಯ್ಯನವರ ಈ ವಚನ ತಮ್ಮ ಕಾಯಕವನ್ನೇ ಸಾಧನೆ ಮಾಡಿಕೊಂಡು ಎಷ್ಟು ಅದ್ಭುತವಾದಂಥ ಆನುಭಾವಿಕ ನೆಲೆಯನ್ನು ಅವರು ಮುಟ್ಟಿದ್ರು ಅಂತ ಅನ್ನುವಂಥದ್ದಕ್ಕೆ ಇದೊಂದು ಜೀವಂತ ಉದಾಹರಣೆ. ಈ ವಚನ ಕಾಡಿನಲ್ಲಿ ಬಿದಿರು ನೆಳೆ ಹತ್ತಿ ಬಿದಿರು ಕತ್ತರಿಸಿ ತಂದು ಆ ಬಿದಿರನ್ನು ಸೀಳಿ ಗೃಹೋಪಯೋಗಿ ವಸ್ತುಗಳನ್ನು ಮಾಡಿ ಅದನ್ನು ಮಾರಾಟ ಮಾಡುವುದರ ಮುಖಾಂತರವಾಗಿ ಜೀವನ ಸಾಧನವನ್ನು ಪರಿಪೂರ್ಣಗೊಳಿಸಿದ ಕಾಯಕನಿಷ್ಠ ಶರಣ ಮೇದಾರ ಕೇತಯ್ಯನವರು ಹೊರಗಿನ ಕಾಯಕವನ್ನೇ ಉದಾಹರಣೆಯಾಗಿಟ್ಟುಕೊಂಡು ಅಂತರಂಗದ ಸಾಧನೆಯನ್ನು
ಅತ್ಯಂತ ಬಣ್ಣ ಬಣ್ಣವಾಗಿ ಎಲ್ಲರೂ ಕುತೂಹಲದಿಂದ ಗಮನಿಸುವಂತೆ ಆ ಒಂದು ಚಿತ್ರವನ್ನು ಬಿಡಿಸಿಟ್ಟಿದ್ದಾರಲ್ಲ, ಎಷ್ಟು ಸ್ವಾರಸ್ಯ ಇದೆ ಇದು ನೋಡಿ. ಸಾಧಾರಣವಾಗಿ ಬಿದಿರಿಗೆ ಬೇಕಾದಷ್ಟು ಕವಲುಗಳುಂಟು, ಬಿದಿರುಗಳು ಬೆಳೀತಾ ಹೋಗ್ತಾ ಇರ್ತವೆ. ಬಿದಿರನ್ನು ಹತ್ತಿ ಕವಲುಗಳನ್ನು ಕತ್ತರಿಸಿ ತರುವಂಥ ವ್ಯವಸ್ಥೆಯಲ್ಲಿ ಆ ಬಿದಿರು ಅಷ್ಟೇ, ಒಂದು ಬಿದಿರಿನ ಕಡ್ಡಿ ಇದ್ರೂ ಸಹ ಅದರೊಳಗೆ ಬೇಕಾದಷ್ಟು ಸಣ್ಣ ಸಣ್ಣ ಎಳೆಗಳು, ಈ ಬಿದಿರಿನ ಸಿಬಿರುಗಳು, ಎಳೆಗಳು ಅದರಲ್ಲಿ ಇರ್ತವೆ. ಆ ಸಿಬಿರಿನಲ್ಲಿ ಆ ಎಳೆಗಳಿರೋದ್ರಿಂದಲೇ ಅತ್ಯಂತ ತೆಳುವಾದ ನಾಜೂಕಾಗಿರ್ತಕ್ಕಂಥ ಪಟ್ಟಿಗಳನ್ನು, ದೆಬ್ಬೆಗಳನ್ನು ತೆಗೀಲಿಕ್ಕೆ ಸಾಧ್ಯ. ಈ ಮರದಲ್ಲಿ ಬಿದಿರು ಎಷ್ಟು ಅದ್ಭುತ ಅಂತ ಅನ್ನುವಂಥದ್ದನ್ನು ವಿಜ್ಞಾನಿಗಳಿಂದ ಹಿಡಿದು ಕರಕುಶಲ ಕರ್ಮಿಗಳು ಸಹ ಅದನ್ನು ಗಮನಿಸಿದ್ದಾರೆ, ನಿಮಗೂ ಗೊತ್ತಿರುತ್ತೆ. ಆದರೆ ಒಂದು ಮಾತಿಲ್ಲಿ, ಆ ಬಿದಿರಿನ ಕಾಯಕದ ಮುಖಾಂತರವಾಗಿ ಒಂದು ತೊಟ್ಟಿಲು ಮಾಡುವ ರೂಪಕವನ್ನು ನಮ್ಮ ಮುಂದೆ ಇಡ್ತಾ ಇಲ್ಲಿ ಶರಣರು ಹೇಳ್ತಾರೆ, ಒಂದು ಬಿದಿರಿಗೆ ಕವೆ 3, ಬಿದಿರಿಗೆ ಗೆಣ್ಣುಗಳು ಕವೆ 3 ಬರ್ತಾ ಇರ್ತದೆ, ಇದು ಸಹಜ. ಆದರೆ ಈ ಶರೀರ ಅಂತ ಅನ್ನುವಂಥ ಈ ಒಂದು ಬಿದಿರಿದೆಯಲ್ಲ, ಈ ಬಿದಿರಿಗೂ ಕವೆ 3 ಇದೆ. ಏನು ಅಂತ ಹೇಳಿದ್ರೆ, ಒಂದು ವರ್ತಮಾನ, ಇನ್ನೊಂದು ಭವಿಷ್ಯ, ಇನ್ನೊಂದು ಭೂತ ಅಂತ ಅನ್ನುವಂಥ ಈ 3 ಕವೆ ನಮ್ಮ ಬದುಕಿಗೂ ಇದೆ. ಈ ಬದುಕೆಂಬ ಬಿದಿರಿಗೆ, ಬಿದಿರನ್ನ ಸಂಸ್ಕೃತದಲ್ಲಿ ವಂಶ ಅಂತಲೂ ಹೇಳುತ್ತಾರೆ. ಅಂತ ಹೇಳಿದ್ರೆ ಈ ಬೆಳವಣಿಗೆ, ಜೀವನಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಮರ ಇದು ಅಂತ ಅನ್ನುವಂಥ ರೀತಿಯಲ್ಲೂ ಹೇಳ್ತಾರೆ ಬಿದಿರು ಮೇಳೆಯನ್ನ. ಈ ಬಿದಿರಿಗೆ ಕವೆ 3 ಅಂತ ಹೇಳಿದ್ರೆ ನಮ್ಮ ಹಿಂದಿನ ಕಾಲ, ಇಂದಿನ ಕಾಲ, ಮುಂದಿನ ಕಾಲ ಅಂತ ಅನ್ನುವಂಥ ಈ ಕಾಲಗತಿಯ ಕವೆಗಳು 3. ಈ ಕವೆಯ ಒಳಗೆ ಲಕ್ಕ ಸಿಬಿರು, ಈ ಹಿಂದಿನ ಕಾಲವನ್ನೇ ತೆಗೆದುಕೊಳ್ಳಿ, ಇಂದಿನ ಕಾಲವನ್ನೇ ತೆಗೆದುಕೊಳ್ಳಿ, ಮುಂದಿನ ಕಾಲವನ್ನೇ ಜೋಡಿಸಿ ಅದರಲ್ಲಿ ಕ್ಷಣ ಕ್ಷಣಗಳ ಸಾಧನೆ ಅಥವಾ ಸಂವೇದನೆ ಅಥವಾ ವೇದನೆ ಅಂತ ಅನ್ನುವಂಥ ಬಿದಿರುಗಳು, ಸಿಬಿರುಗಳು ಆ ಬಿದಿರಿನಲ್ಲಿ ಸಹಜವಾಗಿಯೇ ಲಕ್ಷ ಲಕ್ಷ ಸಂಖ್ಯೆಯಲ್ಲಿರ್ತವೆ. ಆ ಪ್ರತಿಯೊಂದು ಸಿಬಿರನ್ನು ಸಹ ಸರಿ ಮಾಡಬೇಕಾದ್ರೆ ಲಕ್ಷ ಸಂಖ್ಯೆಯ ಸಿಬಿರನ್ನ ಲಕ್ಷ್ಯ ಕೊಟ್ಟು ಅದನ್ನು ಸರಿಯಾದ ಎಳೆಯಲ್ಲಿ ನಾವು ಮಾಡಬೇಕಾಗ್ತದೆ. ಈ ಕಾರಣ ಅವರು ಹೇಳ್ತಾರೆ, 3 ಕವೆಯ ಕೊಚ್ಚಿಸಿ ಅಂತ ಹೇಳಿದ್ರೆ ಅತ್ತ ಇತ್ತ ಸರಿದು ಅದು ಶ್ರುತಿ ತಪ್ಪುವ, ದಾರಿ ತಪ್ಪುವಂತಹ ಕವೆಗಳನ್ನ, ಅತ್ತ ಇತ್ತ ಇರುವಂಥ ಕವೆಗಳನ್ನ ಕೊಚ್ಚಿಸಿ ಸಿಕ್ಕ ಬಿಲ್ಲ ಸಡಿಲಿಸಿ, ಸಿಕ್ಕ ಬಿಡಿಸಿ, ಬಿಲ್ಲ ಸಿಕ್ಕ ಬಿಡಿಸಿ, ಬಿಲ್ಲ ಸಿಕ್ಕ ಬಿಡಿಸಿ ಅಂತ ಹೇಳಿದ್ರೆ ಆ ಬಿದಿರನ್ನ ಕತ್ತರಿಸುವಂಥ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿ ಆ ಬಿದಿರನ್ನ ಸೀಳಿ ಸರಿಯಾದಂಥ ಅಳತೆಗೆ ಸೀಳಬೇಕಾದ್ರೆ ಬಿದಿರನ್ನ ಆ ಬಿಲ್ಲ ಸಿಕ್ಕನ್ನ ಬಿಡಿಸಬೇಕು. ಗಂಟುಗಳಲ್ಲಿ ಅದರ ನೇರವಾಗಿರ್ತಕ್ಕಂಥ ಎಳೆಯನ್ನು ಎಳಿಬೇಕಾದ್ರೆ ಬಿಲ್ಲ ಸಿಕ್ಕನ್ನ ಬಿಡಿಸಬೇಕಾಗ್ತದೆ. ಅದನ್ನ ಬಿಡಿಸಿ ಹೊರೆಯಲ್ಲಿ ನೇಯ್ದೆ ಆ ಬಿದಿರಿನ ಎಳೆಗಳನ್ನ ಅತ್ಯಂತ ಹತ್ತಿರದಲ್ಲಿ ನೇಯ್ದೆ ತೊಟ್ಟಿಲ ಸಂದ ಕಾಣದಂತೆ ಮಾಡುವಂತಹ ಕೃತಿಯಲ್ಲಿ ಇವತ್ತು ನಿಷ್ಠೆ, ನಾಳೆ ಸ್ವಲ್ಪ ಬೇರೆ, ನಾಡದ್ದು ಸ್ವಲ್ಪ ಯಾಂತ್ರಿಕತೆ, ಇಂತಹ ಬದುಕು ನಮ್ಮದಾಗಬಾರದು. ನಮ್ಮ ಜೀವನದ ಕಣದ ಪ್ರತಿಯೊಂದು ಕ್ರಿಯೆಯನ್ನು ಸಹ ಅದು ಭವಿಷ್ಯದ್ದಿರಲಿ, ವರ್ತಮಾನದ್ದಿರಲಿ ಅಥವಾ ಭೂತಕಾಲದ್ದಿರಲಿ ಮಧ್ಯೆ ಜಾಳಾಗದಂತೆ ನಮ್ಮ ಬದುಕಿನ ಒಂದು ಒತ್ತು ಸಂಪೂರ್ಣವಾಗಿ ಬರುವಂತೆ ಆ ಬಿದಿರಿನ ಎಳೆಗಳನ್ನು ನೇಯುವ ಹಾಗೆ ನನ್ನ ಬದುಕನ್ನೂ ಸಹ ನಾನು ಒತ್ತಿ ಯಾವುದೇ ಸಂದಿಲ್ಲದ ಹಾಗೆ ನಾನು ನೇಯ್ದು ತೊಟ್ಟಿಲನ್ನು ಮಾಡಿದೆ. ತೊಟ್ಟಿಲು ಮಾಡಬೇಕಾದ್ರೆ ಅದಕ್ಕೆ 4 ಕಾಲಿರಬೇಕಲ್ಲ, 4 ಕಾಲು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ 4 ಕಾಲಿನ ಮೇಲೆಯೇ ತೊಟ್ಟಿಲು ನಿಲ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನನ್ನ ಸಾಧನೆಗೂ ಸಹ 4 ಆಯಾಮ ಇದೆ. ಏನು ಅಂತ ಹೇಳಿದ್ರೆ, ಹೊರಗಿನ ಪೂಜೆ, ಒಳಗಿನ ಅಂತಃಸತ್ವ, ಇವೆರಡೂ ಸಹ ಒಂದು ದಿಕ್ಕಿನ ಎದುರು ಬದರಾದರೆ ಇನ್ನೊಂದು ಕಡೆ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರು, ಮತ್ತು ಇನ್ನೊಂದು ಕಡೆ ಅದಕ್ಕೆ ಪ್ರತಿಬಿಂಬಿತವಾಗಿರ್ತಕ್ಕಂಥ ಜಂಗಮ. ಗುರು ಜಂಗಮ ಇವು 2 ಕಾಲುಗಳಾದರೆ, ನಾನು ನೀನು ಅಂತಂದ್ರೆ ಪೂಜ್ಯ ಪೂಜಕ ಇವು ಇನ್ನು 2 ಕಾಲುಗಳು. ನೋಡಿ, ನಾನು ಪೂಜೆ ಮಾಡುವವ, ನೀನು ಪೂಜೆಯನ್ನು ಸ್ವೀಕರಿಸುವವ. ಪೂಜೆಗೆ ಪ್ರೇರಕ ಗುರು, ಆದರೆ ಪೂಜೆಯ ಪರಿಪೂರ್ಣ ಜಂಗಮ.
ಹೀಗೆ ಬದುಕಿನ 4 ಆಯಾಮಗಳನ್ನು, 4 ಕಾಲುಗಳನ್ನ ನನ್ನ ಬದುಕಿನ ತೊಟ್ಟಿಲಿಗೆ ಕೊಟ್ಟು, ಯಾಕೆಂದ್ರೆ ತೊಟ್ಟಿಲನ್ನೇ ಇಲ್ಲಿ ಉದಾಹರಣೆ ಕೊಡ್ತಾರೆ, ಮರ ಮಡಕೆ ಅಥವಾ ಬೇರೆ ಇನ್ಯಾವುದೋ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ತೊಟ್ಟಿಲು ಕಟ್ಟುವುದು ಅಂತ ಹೇಳಿದ್ರೆ ಅಲ್ಲಿ ಜೀವಂತಿಕೆ ಮತ್ತು ಅದರ ಬೆಳವಣಿಗೆಗೆ ಪೂರಕವಾಗ್ತಕ್ಕಂಥ ಒಂದು ಕ್ರಿಯೆ ಅಂತ ಹೇಳಿ, ಮನೆ ಅಂತ ಹೇಳಿದ್ರೆ ತೊಟ್ಟಿಲು ಅಂತ ಅನ್ನುವಂಥ ಅಭಿಪ್ರಾಯ ಮುಂದಿನ ಬೆಳವಣಿಗೆಗೆ, ಮುಂದಿನ ವಂಶಾಭಿವೃದ್ಧಿಗೆ ಇದಕ್ಕೆ ಕಾರಣವಾಗ್ತಕ್ಕಂಥದ್ದು. ಈ ತೊಟ್ಟಿಲು ಕಟ್ಟುವಂಥದ್ದು ಅಂತ ಹೇಳಿದ್ರೆ, ಸಾಧಕ ತೊಟ್ಟಿಲು ಕಟ್ತಾನೆ ಅಂತ ಹೇಳಿದ್ರೆ ಸಾಧನೆಯಲ್ಲಿ ಇನ್ನೂ ಮೇಲಕ್ಕೆ ಏರ್ತಾನೆ ಅಂತ ಅನ್ನುವಂಥ ವ್ಯವಸ್ಥೆಯಲ್ಲಿ ಇಲ್ಲಿ ನಾನು ತೊಟ್ಟಿಲಿಗೆ 4 ಕಾಲುಗಳನ್ನಿಟ್ಟು ತೊಟ್ಟಿಲ ದಂಡೆಯನ್ನ ಕಟ್ಟಿದ್ದೇನೆ. ಈ ಸೃಷ್ಟಿಯ ಹುಟ್ಟು ಸಾವು ಅಂತ ಅನ್ನುವ ಈ ಭವಚಕ್ರವನ್ನ ಬಿಟ್ಟು ಈ ತೊಟ್ಟಿಲಿನಲ್ಲಿ ಮಲಗಿರ್ತಕ್ಕಂಥ ನೀನು ಜ್ಞಾನರೂಪಿ ಶಿಶು ಇದ್ದೀಯಲ್ಲ, ನೀನು ಹುಟ್ಟುಗೆಟ್ಟು ಆ ಕಡೆ ಹೋಗು, ಮುಕ್ತನಾಗು ಅಂತ ಹೇಳಿ ನಾನು ಈ ಒಂದು ಅದ್ಭುತವಾದಂಥ ಜೋಗುಳವನ್ನು ಆಡ್ತಾ ಇದ್ದೇನೆ. ನೋಡಿ, ನಾವೆಲ್ಲ ಪೂಜೆ ಮಾಡ್ತೇವೆ, ನಾವೆಲ್ಲ ಸಾಧನೆ ಮಾಡ್ತೇವೆ. ಭಗವಂತ ನನಗೆ ಅದು ಬೇಕು, ಇದು ಬೇಕು, ಮನೆ ಬೇಕು, ಮಠ ಬೇಕು, ಐಶ್ವರ್ಯ ಬೇಕು, ಅಧಿಕಾರ ಬೇಕು, ಆರೋಗ್ಯ ಬೇಕು, ಆಯುಷ್ಯ ಬೇಕು, ಇಷ್ಟೆಲ್ಲ ಇನ್ನೊಬ್ಬರಿಗೆ ಯಾರಿಗೂ ಇರಬಾರ್ದು, ನನಗೇ ಇರಬೇಕು ಅಂತ ಅನ್ನುವಂಥ ರೀತಿಯಲ್ಲಿ ಎಲ್ಲವೂ ನನಗೆ 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 ಅಂತ ಹೇಳಿ ತನ್ನ ಕಡೆ ತುಂಬಿಕೊಳ್ಳುವ ಕೆಲಸ ಮಾಡ್ತೇವೆ. ಆದರೆ ಇಲ್ಲಿ ಮೇದಾರ ಕೇತಯ್ಯ ಶರಣರು ಹೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಈ ಸಾಧನೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಲ್ಲಿ ಮಲಗಿರ್ತಕ್ಕಂಥ ಸಾಧಕ ಸಿದ್ಧನಾದಂತಹ ಗೌರೇಶ್ವರ ಲಿಂಗ ಸ್ವರೂಪಿಯಾಗಿರ್ತಕ್ಕಂತಹ ಭಗವಂತನ ಸ್ವರೂಪವೇ ಆಗಿರ್ತಕ್ಕಂಥ ತನ್ನ ಅಂತಃಸತ್ವವನ್ನು ಅದರಲ್ಲಿ ಮಲಗಿಸಿ ಹುಟ್ಟುಗೆಟ್ಟು ಹೋಗುವಂತ ಜೋಗುಳಾಡ್ತಾರೆ. ಅಂದರೆ ನೀನು ಈ ದ್ವಂದ್ವಗಳನ್ನು ಕಳೆದು ಭಗವಂತನಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗು, ಹುಟ್ಟುಗೆಟ್ಟು ಹೋಗು, ಈ ಜಗತ್ತಿನಿಂದ ಮುಕ್ತನಾಗು, ಈ ದ್ವಂದ್ವ ಒಳಿದು ನಿಜದ ನೆಲೆಯಲ್ಲಿ ನಿಶ್ಚಿಂತನಾಗು ಅಂತ ಹೇಳಿ ಜೋಗುಳ ಆಡ್ತಾರಂತೆ. ಇಂತಹ ಬಿದಿರು ಕೆಲಸದ, ಮೇದಾರ ಕೆಲಸದ ಕೇತಯ್ಯನವರ ಎತ್ತರ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಕಲ್ಯಾಣದ ಶರಣರ ಅಂಗಳದಲ್ಲಿ ಬೆಳೆದ ಅತ್ಯಂತ ಬೆಲೆ ಬಾಳುವ ಅಮೂಲ್ಯವಾಗಿರ್ತಕ್ಕಂಥ ಈ ಬಿದಿರಿನ ಕಾಯಕದ ಶರಣ ಮೇದಾರ ಕೇತಯ್ಯನವರ ಅನುಭವವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ನೆನಪಿಟ್ಟುಕೊಂಡು ಧನ್ಯರಾಗೋಣ. ಐದನೇ ತರಗತಿಯಿಂದ ಪಿಯುಸಿವರೆಗೆ 250 ಮಕ್ಕಳಿಗೆ 56 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಪ್ರದೇಶದಲ್ಲಿ ನಿರ್ಮಲವಾದ ನೈಸರ್ಗಿಕ ವಾತಾವರಣದಲ್ಲಿ ವಸತಿ ಶಾಲೆ ಇದೆ. ಸುಸಜ್ಜಿತವಾದ ಕಂಪ್ಯೂಟರ್ ಲ್ಯಾಬ್, ಸೈನ್ಸ್ ಲ್ಯಾಬ್, ಗ್ರಂಥಾಲಯ ಸೌಲಭ್ಯಗಳು, ವಿದ್ಯಾರ್ಥಿನಿಯರ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ವಾತಾವರಣವಿದ್ದು ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್ ಆದರ್ಶದ ಬದುಕಿಗೆ ಭರವಸೆಯ ಆಶಾಕಿರಣ. ನೀವೊಬ್ಬ ಹೆಣ್ಣು ಮಗುವಿನ ತಂದೆಯಾಗಿದ್ದೀರಾ? ಹಾಗಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್, ದೊಡ್ಡಬೆಲೆ, ಕೆಂಗೇರಿ, ಬೆಂಗಳೂರು. ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್.